ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಬೆಳ್ಳಂ ಬೆಳಗ್ಗೆ ಭ್ರಷ್ಟರಿಗೆ ಚಳಿ ಬೆಳೆಸಿದ್ದಾರೆ ಲೋಕಾಯುಕ್ತ ಆಫೀಸರ್ಸ್. ಕೋಟಿ ಕೋಟಿ ಕುಳಗಳಿಗೆ ಬೆಳ್ಳಂ ಬೆಳಗ್ಗೆ ನಿದ್ದೆಗೆಡಿಸಿದ್ದಾರೆ. ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಬೆಳಗ್ಗೆಯಿಂದ ನಡೀತಾ ಇದೆ ಲೋಕ ರೇಡ್. ಬೆಂಗಳೂರು, ಚಿಕ್ಕಬಳ್ಳಾಪುರ ಸೇರಿದಂತೆ ನಾನಾ ಕಡೆ ನಡೀತಾ ಇದೆ ರೇಡ್. ಕೋಟಿ ಕೋಟಿ ಕುಳಗಳಿಗೆ ಬೆಂಡೆತ್ತಿದ್ದಾರೆ ಲೋಕಾಧಿಕಾರಿಗಳು. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಲೋಕ ರೇಡ್ ನಡೆದಿದೆ. ನಿದ್ರೆಯ ಮಂಪರಿನಲ್ಲಿದ್ದ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. 4 ಅಧಿಕಾರಿಗಳಿಗೆ ಸೇರಿದ 25 ಸ್ಥಳಗಳಲ್ಲಿ ಶೋಧ ಕಾರ್ಯವನ್ನ ಮಾಡಿದ್ದಾರೆ. ಬೆಂಗಳೂರು, ಮೈಸೂರು, ಮಂಡ್ಯ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಲಾಶ್ ನಡೆಸಿದ್ದಾರೆ. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳು ಕೋಟಿ ಕುಳಗಳಿಗೆ ಚಳಿ ಬಿಡಿಸಿದ್ದಾರೆ. ಚಳಿಯಲ್ಲೂ ಬೆವರ ಅಂತ ಮಾಡಿದ್ದಾರೆ ಲೋಕಾಧಿಕಾರಿಗಳು. ಮೈಸೂರು, ಮಂಡ್ಯ, ಚಿಕ್ಕಬಳ್ಳಾಪುರ, ಬೆಂಗಳೂರು 4 ಕಡೆಗಳಲ್ಲಿ ಏಕಕಾಲಕ್ಕೆ ನಡೆದಿದೆ ಲೋಕ ದಾಳಿ. ಚಿಕ್ಕಬಳ್ಳಾಪುರದಲ್ಲಿ, ಮಂಡ್ಯದಲ್ಲಿ ಹೀಗೆ. ಮಂಡ್ಯದಲ್ಲಿ ಕಾವೇರಿ ನೀರಾವರಿ ನಿಗಮದ ಎಂಡಿ ಮಹೇಶ್ ಮನೆ ಮೇಲೆ ದಾಳಿ ನಡೆದಿದ್ರೆ, ಬೆಂಗಳೂರಿನಲ್ಲಿ ಟೌನ್ ಅಂಡ್ ಪ್ಲಾನಿಂಗ್ ಡೈರೆಕ್ಟರ್ ತಿಪ್ಪೇಸ್ವಾಮಿ ಮನೆ ಮೇಲೆ ರೇಡ್ ನಡೆದಿದೆ. ಅಬಕಾರಿ ಇಲಾಖೆ ಎಸ್ಪಿ ಮಹೇಶ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಚಿಕ್ಕಬಳ್ಳಾಪುರದಲ್ಲಿ ಭೂ ಗಣಿ ವಿಜ್ಞಾನ ಇಲಾಖೆಯ ಕೃಷ್ಣ ವೇಣಿ ಮನೆ ಮೇಲೆ ದಾಳಿಯನ್ನ ನಡೆಸಿರೋರು. ಕೇವಲ ಅವ್ರು ಮಾತ್ರ ಅಲ್ಲ, ಅವರ ಸಂಬಂಧಿಕರ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ ಏಕಕಾಲಕ್ಕೆ. ಕೃಷ್ಣ ವೇಣಿ ಇವರೇ ನೀವು ನೋಡ್ತಾ ಇದ್ದೀರಿ, ಚಿಕ್ಕಬಳ್ಳಾಪುರದವರು. ಸೊ ಇವ್ರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಬೆಳಗ್ಗೆ ದಾಖಲೆಗಳ ಪರಿಶೀಲನೆಯಲ್ಲಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಮನೆ, ಆಸ್ತಿ, ಕಾರು, ಒಡವೆ ಇದೆಲ್ಲದರ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಕಾವೇರಿ ನೀರಾವರಿ ನಿಗಮದ ಎಂಡಿ ಮಹೇಶ್ ಮನೆ ಮೇಲೂ ಕೂಡ ರೇಡ್ ಮಾಡಿದ್ದು ಮಹತ್ವದ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬೆಳ್ಳಂ ಬೆಳಗ್ಗೆ ಚಳಿ ಬಿಡಿಸೋದಿಕ್ಕೆ ಮುಂದಾಗಿದ್ದಾರೆ. ಆಗಾಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಮನೆ ಮೇಲೆ ಏಕಾಏಕಿ ದಾಳಿಯನ್ನು ನಡೆಸ್ತಾರೆ. ಹೇಳದೆ ಕೇಳದೆ ಏಕಕಾಲದಲ್ಲೇ ಕೋಟ್ಯಾಂತರ ರೂಪಾಯಿ ಹಣವನ್ನ ವಶಪಡಿಸಿಕೊಳ್ತಾರೆ. ಒಡವೆ ವೈಢೂರ್ಯವನ್ನ ವಶಪಡಿಸಿಕೊಂಡಿರ್ತಾರೆ. ಇದೀಗ 4 ಮನೆ ಮೇಲೆ ರೇಡ್ ನಡೆದಿದ್ದು, ಭ್ರಷ್ಟಾಚಾರ ಕಳಂಕ ಹೊತ್ತ 4 ಅಧಿಕಾರಿಗಳಿಗೆ ಗುನ್ನ ಇಟ್ಟಿದ್ದಾರೆ ಲೋಕಾಧಿಕಾರಿಗಳು. ಬೆಂಗಳೂರಿನ ಲೋಕಾಯುಕ್ತ ಅಧಿಕಾರಿಗಳಿಂದ ಮಹತ್ವದ ಶೋಧ ಕಾರ್ಯ ನಡೆಯುತ್ತಿದ್ದು, ಅಬಕಾರಿ ಇಲಾಖೆಯ ಅಧೀಕ್ಷಕ ಮೋಹನ್ ಕೆ ನಿವಾಸದ ಮೇಲೂ ಕೂಡ ಲೋಕ ದಾಳಿಯನ್ನ ನಡೆಸಿದೆ. ಕನಕಪುರ ರಸ್ತೆಯಲ್ಲಿರುವ ಮೋಹನ್ ಕೆ ನಿವಾಸದಲ್ಲಿ ಶೋಧ ನಡೆದಿದೆ. ವಕೀಲ್ ಗಾರ್ಡನ್ ಸಿಟಿಯಲ್ಲಿರುವ ವಿಲ್ಲಾ 39 ನಲ್ಲಿರುವಂತಹ ಅವರ ನಿವಾಸ, ಅಲ್ಲಿ ಕೂಡ ರೇಡ್ ಮಾಡಿದ್ದಾರೆ. ಭ್ರಷ್ಟಾಚಾರದ ಕಳಂಕ ಹೊತ್ತ 4 ಮನೆ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ದಾಳಿ ಬೆನ್ನಲ್ಲೇ ದಾಖಲೆಗಳನ್ನು ವಶಕ್ಕೆ ಪಡೆದು ಅದರ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಅಬಕಾರಿ ಇಲಾಖೆಯ ಅಧೀಕ್ಷಕ ಮೋಹನ್ ಕೆ ನಿವಾಸದಲ್ಲಿ ರೇಡ್ ನಡೆದಿದ್ದು, ಕನಕಪುರ ರಸ್ತೆಯಲ್ಲಿರುವ ಮೋಹನ್ ಕೆ ನಿವಾಸದಲ್ಲಿ ಶೋಧ ನಡೀತಾ ಇದೆ. ವಕೀಲ ಗಾರ್ಡನ್ ಸಿಟಿಯಲ್ಲಿರುವ ವಿಲ್ಲಾ ಮನೆ ನಂಬರ್ 37 4 ವಾಹನಗಳಲ್ಲಿ ಬಂದು 15 ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕನಕಪುರ ರೋಡ್ನಲ್ಲಿರೋ ಮಹೇಶ್ ಮನೆ ಮೇಲೆ
15 ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ. ಬೆಂಗಳೂರಿನಲ್ಲಿ ಇದು ಮಹೇಶ್ ಅವರ ಮನೆ. ನೀವೇನ್ ನೋಡ್ತಾ ಇದ್ದೀರಾ? ವಕೀಲ್ ವಿಲ್ಲಾ ನಿವಾಸ. ಅಲ್ಲಿ ರೇಡ್ ಮಾಡಿದ್ದಾರೆ ಬೆಳಗ್ಗೆ. ಇನ್ನು ಪಾಪ ನಿದ್ದೆ ಮಂಪ್ರಲ್ಲಿ ಇದ್ರು ಅಂತ ಅನ್ಸುತ್ತೆ. ಬೆಲ್ ಮಾಡಿದಾಗ ಯಾರೋ ಅತಿಥಿಗಳು ಬಂದಿದ್ದಾರೆ ಅಂತ ಅನ್ಕೊಂಡಿರ್ತಾರೆ, ಬಟ್ ನಮ್ಮ ತಿಥಿ ಮಾಡಕ್ ಬಂದಿದ್ದಾರೆ ಅಂತ ಅನ್ಕೊಂಡಿರಲ್ಲ. ನಿದ್ರೆ ಮಂಪರ್ನಲ್ಲಿ ಇದ್ದವ್ರನ್ನ ಬಡಿದೆಬ್ಬಿಸ್ದಂಗಾಗಿದೆ ಈಗ. ಕೃಷ್ಣವೇಣಿ ಮನೆ ಮೇಲೂ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವುದು. ಇತ್ತ ಬೆಂಗಳೂರಿನಲ್ಲಿ ಮಹೇಶ್ ಮನೆ ಮೇಲೆ ದಾಳಿ ನಡೆದಿದೆ. ಪ್ರತಿಯೊಬ್ಬರ ಮನೆಗೂ 10 ರಿಂದ 15 ಅಧಿಕಾರಿಗಳ ತಂಡ ಹೋಗಿ ತನಿಖೆ ನಡೆಸ್ತಾ ಇದೆ. ಮನೆ, ಕಚೇರಿ, ವಾಹನ, ಒಡವೆ, ಆಸ್ತಿ ಎಲ್ಲದರ ಪತ್ರಗಳನ್ನ, ಕಡತಗಳನ್ನ ಪರಿಶೀಲನೆಗೆ ಮುಂದಾಗಿದ್ದಾರೆ. ಕನಕಪುರ ರಸ್ತೆಯಲ್ಲಿರೋ ಮೋಹನ್ ಕೆ ನಿವಾಸ ಇದು. ಇಲ್ಲಿ ಕೂಡ ಶೋಧ ಕಾರ್ಯ ಮುಂದುವರಿತಾ ಇದೆ. ಬೆರ್ಸಿನಿಂದ ಸಾಕ್ತಾ ಇದೆ. ಎಷ್ಟೊತ್ತಾಗುತ್ತೆ ಏನು ಎತ್ತ ಗೊತ್ತಿಲ್ಲ. ಒಂದೊಂದ್ಸಲ ಇಡೀ ರಾತ್ರಿ ಪೂರ್ತಿ ದಾಖಲೆಗಳ ಪರಿಶೀಲನೆ ಮಾಡ್ತಾರೆ. ಮನೆಯಿಂದೆಲ್ಲೂ ಹೋಗು ಹಂಗೂ ಇಲ್ಲ. 15 ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. 15 ಅಧಿಕಾರಿಗಳು, 4 ಭ್ರಷ್ಟ ಅಧಿಕಾರಿಗಳಿಗೆ ಗುನ್ನ ಇಟ್ಟಿದ್ದಾರೆ. ಭೂ ಗಣಿ ವಿಜ್ಞಾನ ಇಲಾಖೆಯ ಅಧಿಕಾರಿಗೂ ತಟ್ಟಿದ ಬಿಸಿ. ಚಿಕ್ಕಬಳ್ಳಾಪುರದಲ್ಲಿ ಕೃಷ್ಣವೇಣಿ ಮನೆ ಮೇಲೆ ದಾಳಿ ನಡೆದಿದೆ. ಗಣಿ ವಿಜ್ಞಾನ ಅಧಿಕಾರಿ ಕೃಷ್ಣವೇಣಿಗೆ ಲೋಕಾಯುಕ್ತರ ಬಿಸಿ ಮುಟ್ಟಿದೆ. ಭೂ ಗಣಿ ವಿಜ್ಞಾನ ಇಲಾಖೆಯ ಅಧಿಕಾರಿ ಕೃಷ್ಣವೇಣಿ ಅವ್ರಿಗೂ ಕೂಡ ಲೋಕಾಯುಕ್ತ ಚಾಟಿ ಬೀಸಿದೆ. ಮೊಬೈಲ್ ವಶಕ್ಕೆ ಪಡೆದು ಮಹತ್ವದ ದಾಖಲೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮೊಬೈಲ್ ಫೋನ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೃಷ್ಣವೇಣಿ ಅವರು ಸೇರಿದಂತಹ ಕಡತಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಭೂ ಗಣಿ ವಿಜ್ಞಾನ ಇಲಾಖೆಯ ಅಧಿಕಾರಿಗೂ ಕೂಡ ಬಿಸಿ ತಟ್ಟಿದೆ. ಚಿಕ್ಕಬಳ್ಳಾಪುರದಲ್ಲಿ ಕೃಷ್ಣವೇಣಿ ಮನೆ ಮೇಲೂ ಕೂಡ ರೇಡ್ ಮಾಡಿದ್ದು ಮಹತ್ವದ ದಾಖಲೆ ಪರಿಶೀಲಿಸುತ್ತಿದ್ದಾರೆ. ಅವರ ಮೊಬೈಲ್ ಫೋನ್ ಅನ್ನು ಕೂಡ ವಶಕ್ಕೆ ಪಡೆದುಕೊಂಡಿರೋದು ಇವರೇ. ಗಣಿ ವಿಜ್ಞಾನಾಧಿಕಾರಿ ಕೃಷ್ಣವೇಣಿ. ಚಿಕ್ಕಬಳ್ಳಾಪುರ ಜೊತೆಗೆ ಮಂಗಳೂರು ನಿವಾಸದಲ್ಲೂ ಕೂಡ ಶೋಧ ಕಾರ್ಯ ಮಾಡ್ತಾ ಇದ್ದಾರಂತೆ. ಅಂದ್ರೆ 2 ಭಾಗದಲ್ಲಿ ಮನೆ ಇದೆ ಇವರಿಗೆ, ಮಂಗಳೂರು, ಚಿಕ್ಕಬಳ್ಳಾಪುರ 2 ನಿವಾಸದಲ್ಲೂ ಕೂಡ ಕೃಷ್ಣವೇಣಿ ಅವರಿಗೆ ಸೇರಿದಂತಹ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಲೋಕಾಧಿಕಾರಿಗಳ ಟೀಮ್ ದಾಳಿಯನ್ನ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರೋ ಪಿಕ್ಚರ್ ಇದು. ಏಕಕಾಲದಲ್ಲೇ ದಾಳಿಯನ್ನ ನಡೆಸಿದ್ದಾರೆ. ನಿದ್ದೆಯ ಮಂಪರಿನಲ್ಲಿದ್ದ ಅಧಿಕಾರಿಗಳಿಗೆ ಬಡಿದೆಬ್ಬಿಸಿದ್ದಾರೆ. ಪಾಪ ರಾತ್ರಿ ಊಟ ಮಾಡಿ ಮಲಗಿದಾಗ ಅವ್ರ ಕನ್ಸಲ್ಲೂ ಅನ್ಕೊಂಡಿರಲ್ಲ ನಾಳೆ ನಮಗೆ ರೇಡ್ ಆಗುತ್ತೆ ನಮ್ಮ ಮೇಲೆ ಅಂತ. ಭ್ರಷ್ಟರು ಅಂತ ಗೊತ್ತಾದಾಗ, ಅವರ ಮೇಲೆ ಕಂಪ್ಲೇಂಟ್ಸ್ ಗಳು ಜಾಸ್ತಿ ಆದಾಗ ರೇಡ್ ಮಾಡೋಕೆ ಮುಂದಾಗ್ತಾರೆ ಲೋಕಾಧಿಕಾರಿಗಳು. 4 ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ದಾಳಿ ನಡೆಸಿರುವುದು.
ಕೃಷ್ಣವೇಣಿ ನಿವಾಸದಲ್ಲಿ ನಡೀತಾ ಇರುವಂತಹ ಶೋಧ ಇದು. ಲೋಕ ಅಧಿಕಾರಿಗಳ ತಂಡ ಭೇಟಿ ನೀಡಿದ್ದು ಶೋಧ ಕಾರ್ಯ ನಡೀತಾ ಇದೆ ಕೃಷ್ಣವೇಣಿ ಮನೆಯಲ್ಲಿ. ಮಂಗಳೂರು ಹಾಗೆ ಚಿಕ್ಕಬಳ್ಳಾಪುರ ಎರಡೂ ಮನೆಯ ಮೇಲೂ ಕೂಡ ಶೋಧ ಕಾರ್ಯ ನಡೀತಾ ಇದ್ದು ಮಹತ್ವದ ಕಡತಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಸೊ 4 ಚಳಿ ಬಿಡಿಸಿದ್ದಾರೆ. ನೋಡೋಣ ಏನೆಲ್ಲ ಕಡತಗಳು ಸಿಗತ್ತೆ, ಅಕ್ರಮ ಆಸ್ತಿ ಸಂಪಾದನೆಯಲ್ಲಿ ಎಷ್ಟು ಎತ್ತದ ಕೈ ಇದ್ದಾರೆ ಅಧಿಕಾರಿಗಳು, ಏನು ಎತ್ತ